6 ದಶಕಗಳ ಕಾಲ ಅಭಿಮಾನಿಗಳನ್ನ ರಂಜಿಸಿರುವ ಜಾನಕಿ ಅಮ್ಮನವರ ಸ್ಮಾರಕ ನಿರ್ಮಾಣ ಆಗಬೇಕು, ಅದು ಮೈಸೂರಿನಲ್ಲಾಗಬೇಕು ಅಂತ ಹಾವೇರಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಅವರು ಏನೇನು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂತ. ಸ್ಮಾರಕ ಮೈಸೂರಿನಲ್ಲಾಗಬೇಕು, ಜಾನಕಿ ಅಮ್ಮನವರ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದಾಗಿ ಬೊಮ್ಮಾಯಿ ಮಾತನಾಡಿದ್ದಾರೆ. ಎಸ್ ಜಾನಕಿ ಅವರಿಗೆ ಮೈಸೂರಿನ ಬಗ್ಗೆ ಬಹಳ ಪ್ರೀತಿ ಇತ್ತು, ಅಭಿಮಾನ ಇಟ್ಕೊಂಡಿದ್ರು. ಅವರ ನೆನಪನ್ನ ಜೀವಂತ ಆಗಿರಿಸಬೇಕು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂದಿದ್ದಾರೆ. ಗಾಯನದ ಲೋಕದ ಧ್ರುವತಾರೆ ಸತತವಾಗಿ 5 ದಶಕಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 17 ಭಾಷೆಗಳಲ್ಲಿ 40,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾಳೆ. ಅವಳು ಹಾಡಿರುವಂಥ ಹಾಡು ಎಲ್ಲವೂ ಕೂಡ ಜನಪ್ರಿಯ ಆಗಿದೆ. ಮತ್ತು ಒಂದು ವಿಶೇಷ ಏನಂದರೆ ಅವರ ಧ್ವನಿಯ ಬದಲಾವಣೆ, ಮಾಡ್ಯುಲೇಷನ್ ಅಂತ ಏನು ಕರಿತೀವಿ, ಅದು ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಹಾಡನ್ನು ಹಾಡುವಂಥ ಒಂದು ಶಕ್ತಿ ಆ ಸರಸ್ವತಿ ಅವಳಿಗೆ ಒಲಿದಿದ್ದರು. ಸರಸ್ವತಿಯ ಸಾಕ್ಷಾತ್ ಪ್ರತಿರೂಪ ಎಸ್ ಜಾನಕಿ. ಮತ್ತು ಅವಳು ಹಾಡಿದ ಹಾಡುಗಳು ನಿರಂತರವಾಗಿ ಕರ್ನಾಟಕದ ಜನತೆಯ ಮನದಾಳದಲ್ಲಿ, ಹೃದಯದಲ್ಲಿ ಇದ್ದಾವೆ. ಅವರು ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಆಯ್ಕೆ ಮಾಡಿದ್ದರು. ಮೈಸೂರು ಬಗ್ಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಮತ್ತು ಅಂತಿಮ ಸಂಸ್ಕಾರ ಕೂಡ ಮೈಸೂರಲ್ಲೇ ಆಗಬೇಕು, ಆಂಧ್ರದವರಿದ್ದರೂ ಕೂಡ ಮೈಸೂರಲ್ಲೇ ಆಗಬೇಕು ಅಂತ ಹೇಳಿ ಅವ್ರು ಏನು ತೀರ್ಮಾನ ಮಾಡಿದರು, ಅದು ಮೈಸೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಇರುವಂಥ ಪ್ರೀತಿ, ಅಷ್ಟೇ ಪ್ರೀತಿ ಕನ್ನಡಿಗರು ಅವ್ರು ತೋರಿಸಿದರು. ಚಿರಸ್ಥಾಯಿಯಾಗಿ ಅವರ ಹಾಡುಗಳಲ್ಲಿ, ಅವಳ ಸಂಗೀತದಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿತಾರೆ. ಅವರು ದೈಹಿಕವಾಗಿ ಬಿಟ್ಟು ಹೋದರೂ ಕೂಡ ಅವರ ಹಾಡುಗಾರಿಕೆಯಲ್ಲಿ ಅವರು ಜೀವಂತವಾಗಿ ನಿರಂತರವಾಗಿ ಲಕ್ಷಾಂತರ ಜನರ ಮನಸ್ಸನ್ನು ಸೂರುಗೊಳ್ಳುವಂಥ ಕೆಲಸ ಮಾಡ್ತಾರೆ. ಹೃದಯದಲ್ಲಿ ಶಾಶ್ವತ ಸ್ಥಾನ ಆ ಸರಸ್ವತಿ ದೇವಿಗಿದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಿಡ್ಬೇಕು. ಅವಳ ನೆನಪು ಜೀವಂತ ಆಗಬೇಕಾದ್ರೆ ಅವ್ರದ್ದು ಹಾಡಿನ ಎಲ್ಲ ಒಂದು ಮೆಮೋರಿಯಲ್ ಮೈಸೂರಿನಲ್ಲಿ ಮಾಡಬೇಕು. ವಿವಿಧ ಪ್ರಕಾರಗಳ ಹಾಡುಗಳು ಹೆಂಗಿತ್ತು, ಯಾವ ರೀತಿ ಹಾಡಿದ್ರು ಅಂತ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾಡಿ ಒಂದು ಮೆಮೊರಬಲ್ ಆಗಿ ಇರುವಂಥ ಒಂದು ಸ್ಥಳವನ್ನು ಮಾಡಬೇಕು. ಸಂಗೀತ ಕಲಿಯೋರಿಗೆ, ಸಂಗೀತ ಆಸಕ್ತರಿಗೆ ಅಲ್ಲಿ ಬಂದು ಹೋದರೆ ಒಂದು ಸ್ಫೂರ್ತಿ ಮತ್ತು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಎಸ್ ಜಾನಕಿ ಅಮ್ಮನ ಹೆಸರಿನಲ್ಲಿ. ಇನ್ನು ಜಾನಕಮ್ಮನ ಹೆಸರಿನಲ್ಲಿ ಧ್ಯಾನ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಸಂಗೀತ ನಿರ್ದೇಶಕ ಹಂಸಲೇಖ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾನಕಮ್ಮನವರ ಕುಟುಂಬ ಒಪ್ಪಿದ್ರೆ ಸ್ಮಾರಕ ನಿರ್ಮಾಣ ಮಾಡ್ತೀವಿ, ರಾಜ್ಯ ಸರ್ಕಾರ ಕೈಜೋಡಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ.
ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸ್ಮಾರಕ ನಿರ್ಮಾಣದ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಡಾಕ್ಟರ್ ಯತೀಂದ್ರ ಹೇಳಿದ್ದಾರೆ. ಖಾಸಗಿ ಜಾಗದಲ್ಲಿ ಜಾನಕಮ್ಮನ ಅಂತ್ಯಕ್ರಿಯೆ ಆಗ್ತಾ ಇದೆ. ಕಲಾವಿದರ ಸಂಘವೂ ಕೂಡ ಸ್ಮಾರಕ ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಹೇಳಿದ್ದಾರೆ. ಅದಿನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂತಂದರೆ ಆ ಜಾಗ ಬಂದು ಪ್ರೈವೇಟ್ ಅವ್ರದ್ದು. ಸೊ ಮತ್ತು ಫಿಲಮ್ನ ಕಲಾವಿದರ ಸಂಘದವರು ಅವರುಗಳು ಕೂಡ ನಾವೇ ಅದನ್ನು ಸ್ಮಾರಕ ಮಾಡ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಸೊ ಅದೆಲ್ಲ ಡಿಸೈಡ್ ಆಗಬೇಕು, ಮಾತುಕತೆ ಆಗಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಅವ್ರ ಹೆಸರಲ್ಲಿ ಬೇಕಾದಷ್ಟು ಅವರನ್ನು ನೆನಪನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಬಹಳಷ್ಟು ಸಲಹೆಗಳು ಬಂದಿದೆ. ಅದನ್ನೆಲ್ಲ ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತಂದು ಯಾವ್ದು ಮಾಡೋಕ್ಕೆ ಸಾಧ್ಯ ಇರುತ್ತೋ ಅದನ್ನು ಮಾಡ್ತಾರೆ. ಅದಿನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂತಂದರೆ ಆ ಜಾಗ ಬಂದು ಪ್ರೈವೇಟ್ ಅವ್ರದ್ದು. ಸೊ ಮತ್ತು ಫಿಲಮ್ನ ಕಲಾವಿದರ ಸಂಘದವರು ಅವರುಗಳು ಕೂಡ ನಾವೇ ಅದನ್ನು. ಇದು ಧ್ಯಾನ ಮಂಟಪ ಸ್ಮಾರಕದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಎಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಯತೀಂದ್ರ. ಅದರ ಜೊತೆಗೆ ಈಗ ಅಂತ್ಯಕ್ರಿಯೆಗೆ ಮಾಡಿಕೊಂಡಿರುವಂತಹ ಸಿದ್ಧತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸ್ ಗೌರವಕ್ಕೆ ಸಿದ್ಧತೆಗಳಾಗಿದೆ. ಹಾಗೆ ಅಂತ್ಯಕ್ರಿಯೆಯ ಕೆಲ ಸಿದ್ಧತೆಗಳು ಈಗ ನಡೀತಾ ಇದೆ. ಆ ಸ್ಥಳದ ದೃಶ್ಯ ಇದು.